ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವೆಜ್ ಮೋಮೋಸ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ನಾನು ಇಲ್ಲೊಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಒಟ್ಟಿಗೆ ಜಾಸ್ತಿ ಹಾಕ್ಕೊಳ್ಬೇಡಿ. ಚಪಾತಿ ಹಿಟ್ಟಿನ ಸಾಫ್ಟ್ನೆಸ್ ಬಂದರೆ ಸಾಕು ನಮಗಿಲ್ಲಿ. ಸೊ ಆಲ್ಮೋಸ್ಟ್ ಇವಾಗ ಹಿಟ್ಟು ಕಲಸಿ ರೆಡಿಯಾಗಿದೆ. ಈಗ ಇದನ್ನೊಂದು 30 ಮಿನಿಟ್ಸ್ ಸೈಡಿಗೆ ನೆನೆಯೋಕ್ಕಿಡೋಣ. ಸೊ ಆಗ ನಮಗೆ ಮೋಮೋಸ್ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ಈಗ ನೆಕ್ಸ್ಟ್ ನಾನು ಮೋಮೋಸ್ ಮಾಡೋಕ್ಕೆ ಬೇಕಾಗಿರೋ ಎಲ್ಲ ತರಕಾರಿಗಳನ್ನ ನಾವು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ನಾನು ಬೋರೋಸಿಲ್ ಅವರ ಈ ಒಂದು ಚಾಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಚಾಪರ್ ತುಂಬ ಈಸಿ ಟು ಯೂಸ್ ಇದೆ. ಇದ್ರ ಒಳಗಡೆ ಏನಿದೆ ಅಲ್ಲ, ಈ ಬ್ಲೇಡ್ಸ್ನ ನಾವು ಈ ರೀತಿ ರಿಮೂವ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಬೋದು. ಸೊ ಈಗ ವಾಶ್ ಮಾಡೋಕ್ಕಾಗಲಿ ಅಥವಾ ಕಟ್ ಮಾಡ್ಕೊಂಡಿರೋ ತರಕಾರಿಗಳನ್ನ ನಾವು ಹೊರಗಡೆ ತಕ್ಕೊಳ್ಳೋಕ್ಕಾಗಲಿ ಇದು ತುಂಬ ಈಸಿಯಾಗಿದೆ. ಸೊ ಈ ಬ್ಲೇಡ್ಸ್ಗೆ ನಮಗೆ ಒಂದಷ್ಟು ಕ್ಯಾಪ್ಗಳನ್ನೂ ಕೊಟ್ಟಿದ್ದಾರೆ. ಸೊ ಇದು ವಾಶ್ ಮಾಡಿದ್ಮೇಲೆ ಈ ಕ್ಯಾಪ್ಸ್ಗಳನ್ನ ಹಾಕಿ ನಾವು ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಬೋದು. ಈ ಬೋರೋಸಿಲ್ ಚಾಪರ್ ನಿಮಗೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ಚಾಪಿಂಗ್ ಬೋರ್ಡ್ನ ನನ್ನ ಪ್ರತಿಯೊಂದು ವೀಡಿಯೋಸಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಚಾಪಿಂಗ್ ಬೋರ್ಡ್ ಜೊತೆಗೆ ನನಗೊಂದು ಇಲ್ಲಿ ಅಟ್ಯಾಚ್ ಟ್ರೇ ಇದೆ. ನಾನು ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಈ ಚಾಪಿಂಗ್ ಬೋರ್ಡ್ ತುಂಬ ಯೂಸ್ಫುಲ್ ಇದೆ. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಬೇಕಿದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ಮೋಮೋಸಿಗೆ ಯಾವ್ಯಾವ ತರಕಾರಿ ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ಒಂದಷ್ಟು ಕ್ಯಾರೆಟ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದೆರಡು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ನಾನು ಸ್ಪ್ರಿಂಗ್ ಆನಿಯನ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ಪ್ರಿಂಗ್ ಆನಿಯನ್ ಸಿಗಲಿಲ್ಲ ಅಂದರೆ ನಾರ್ಮಲ್ ಆನಿಯನ್ನು ಯೂಸ್ ಮಾಡ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ ಕೂಡ ನಿಮಗೆ ಇಷ್ಟ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ನಾನಿಲ್ಲಿ ಒಂದಷ್ಟು ಕ್ಯಾಬೇಜನ್ನು ಕೂಡ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ತರಕಾರಿ ಜೊತೆಗೆ ನಿಮಗೆ ಬೇಕಿದ್ದರೆ ಪನ್ನೀರನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಒಂದಷ್ಟು ಪನ್ನೀರನ್ನ ತೊಗೊಂಡು ಅದನ್ನು ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪನ್ನೀರ್ ಸಿಕ್ಕಿಲ್ಲ ಅಂದರೂ ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು, ಇದೇನು ಮ್ಯಾಂಡೇಟ್ರಿ ಇಲ್ಲ. ಬಟ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರಲ್ಲಿ ಒಂದಷ್ಟು ತರಕಾರಿಗಳನ್ನ ಮ್ಯಾಂಡೇಟ್ರಿಯಾಗಿ ಹಾಕ್ಕೊಳ್ಳಿ. ಸೊ ಆವಾಗ ಮೋಮೋಸ್ ಸ್ಟಫಿಂಗ್ ಚೆನ್ನಾಗಿ ಬರುತ್ತೆ, ರುಚಿ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ನಾನು ಇಲ್ಲೊಂದು ಪ್ಯಾನ್ನ ಪ್ರೀ ಹೀಟ್ ಮಾಡಿಕೊಂಡು ಇದಕ್ಕೆ ನಾನು ಒಂದು 2 ಕ್ಯೂಬ್ ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಬಟರ್ ಇಲ್ಲ ಅಂದರೆ ನೀವು ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಸೊ ಬಟರ್ ಒಂದು ರೇಂಜಿಗೆ ಈ ರೀತಿ ಮೆಲ್ಟ್ ಆದಮೇಲೆ ನಾನು ಕಟ್ ಮಾಡ್ಕೊಂಡಿರೋಂಥ ಎಲ್ಲ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಜಿಂಜರ್, ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡು ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಇದೊಂದು ಚೂರು ಫ್ರೈ ಆದಮೇಲೆ ನಾನು ಬಾಕಿ ತರಕಾರಿಗಳನ್ನ ಹಾಕ್ಕೊಳ್ತೀನಿ. ಆವಾಗ ಜಿಂಜರ್, ಗಾರ್ಲಿಕ್ ಮತ್ತು ಚಿಲ್ಲಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸೊ ನಾನೀಗ ಅದು ಫ್ರೈ ಮಾಡ್ಕೊಂಡಿದ್ದೀನಿ. ಬಾಕಿ ತರಕಾರಿಗಳನ್ನೆಲ್ಲ ನಾನು ಇದಕ್ಕೆ 1 ಬೈ 1 ಹಾಕ್ಕೊಳ್ತಾ ಇದ್ದೀನಿ, ನೀವು ನೋಡ್ಬೋದು. ಸೊ ಪನ್ನೀರನ್ನ ಈ ಮೂಮೆಂಟಲ್ಲಿ ಹಾಕ್ಕೊಳ್ಬೇಡಿ. ಪನ್ನೀರನ್ನ ತರಕಾರಿಗಳಿದೊಂದು ಸ್ವಲ್ಪ ಹಾಫ್ ಫ್ರೈ ಆದಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ತರಕಾರಿಗಳೊಂದು ನೀಟಾಗಿ ಫ್ರೈ ಆದಮೇಲೆ ಪನ್ನೀರನ್ನ ಹಾಕ್ಕೊಳ್ಳಿ. ಸೊ ನಾನೀಗೆಲ್ಲ ತರಕಾರಿನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡೋ ಹೊತ್ತಿಗೆ ನಾನಿಲ್ಲೊಂದು ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ನೂ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಾಲ್ಟ್ ಮತ್ತು ಪೇಪರ್ನ ಫ್ರೈ ಮಾಡೋ ಹೊತ್ತಲ್ಲಿ ಹಾಕ್ಕೊಂಡ್ರೆ ತರಕಾರಿಗಳದನ್ನು ನೀಟಾಗಿ ಅಬ್ಸರ್ವ್ ಮಾಡುತ್ತೆ, ಆವಾಗ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಆದಷ್ಟು ಸಾಲ್ಟ್ ಮತ್ತು ಪೇಪರ್ನ ಫ್ರೈ ಮಾಡೋ ಟೈಮಲ್ಲೇ ಹಾಕ್ಕೊಳ್ಳಿ. ಸೊ ಇವಾಗ ನಮ್ಮ ತರಕಾರಿ ಒಂದು ಆಲ್ಮೋಸ್ಟ್ ಹಾಫ್ ಫ್ರೈ ಆಗಿದೆ. ಸೊ ಈಗ ನಾನು ಸ್ಮ್ಯಾಶ್ ಮಾಡಿಟ್ಕೊಂಡಿರೋಂಥ ಪನ್ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯೂಶ್ವಲಿ ತರಕಾರಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀರಲ್ವ, ಹಾಗಾಗಿ ಇದು ತುಂಬ ಟೈಮ್ ತೊಗೊಳ್ಳಲ್ಲ ನಿಮಗೆ ತರಕಾರಿ ಫ್ರೈ ಆಗೋಕ್ಕೆ. ಸೊ ಸ್ಟಫಿಂಗ್ ಆದಷ್ಟು ಬೇಗನೆ ರೆಡಿ ಆಗಿಬಿಡತ್ತೆ. ಸೊ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ. ನಾನು ಇಲ್ಲೊಂದು ಸ್ವಲ್ಪ ಜೀರಾ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡೋ ಟೈಮಲ್ಲೇ. ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಜೀರಾ ಫ್ಲೇವರ್ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಜೀರಾ ಪೌಡರ್ ಕೂಡ ಇಲ್ಲಿ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಮೋಮೋಸ್ ಸ್ಟಫಿಂಗ್ ಆಲ್ಮೋಸ್ಟ್ ರೆಡಿಯಾಗಿದೆ. ಸೊ ಈಗ ಲಾಸ್ಟಿಗೆ ಒಂಚೂರು ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಚಿಲ್ಲಿ ಸಾಸ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಿಕೊಂಡು ಸ್ವಲ್ಪ ಪೆಪ್ಪರ್ನೇ ಜಾಸ್ತಿ ಹಾಕ್ಕೊಂಡ್ರೆ ಖಾರದ ಟೇಸ್ಟ್ ಬರುತ್ತೆ. ಸೊ ಇಲ್ಲ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ನೀವು ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಬೋದು.
ಈಗ ನಮ್ಮ ಸ್ಟಫಿಂಗ್ ಎಲ್ಲ ರೆಡಿ ಆಗಿದೆ. ಈಗ ಇದು ನಾನು ಬೌಲಿಗೆ ಹಾಕ್ಕೊಂಡು ನಾನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ಆಗಲೇ ನಾವು ಕಲಸಿಟ್ಕೊಂಡಿರೋಂಥ ಹಿಟ್ಟನ್ನು ತೊಗೊಂಡು ಅದರಲ್ಲಿ ನಾನು ಈ ಥರ ಚಿಕ್ಕದಾಗಿರೋ ಅಂಥ ಉಳ್ಳೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ ಸೈಜಿಗೆ ಮೊಮೋಸ್ ಬೇಕೋ ಆ ಸೈಜಲ್ಲಿ ನೀವು ಉಳ್ಳೆಗಳನ್ನ ಮಾಡ್ಕೊಳ್ಬೋದು. ನಾನು ಆದಷ್ಟು ಚಿಕ್ಕ ಮೊಮೋಸ್ ಮಾಡ್ಕೊಳ್ಳೋಣ ಅಂತ ಚಿಕ್ಕದಾಗಿ ಉಳ್ಳೆಗಳನ್ನ ತೊಗೊಂಡಿದ್ದೀನಿ. ಅದನ್ನು ಒಂದು ಮೀಡಿಯಮ್ ಸೈಜಲ್ಲಿ ನಾನು ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ತಿಕ್ಕಾಗೂ ಲಟ್ಟಿಸ್ಕೋಬೇಡಿ, ಜಾಸ್ತಿ ತಿನ್ನಾಗೂ ಲಟ್ಟಿಸ್ಕೊಳ್ಬೇಡಿ, ಒಂದು ಮೀಡಿಯಮ್ ಲೆವೆಲಿಗೆ ಅದನ್ನು ಲಟ್ಟಿಸ್ಕೊಳ್ಳಿ. ಸೊ ಈಗ ನಮ್ಮದು ಆಲ್ಮೋಸ್ಟ್ ರೆಡಿ ಆಗಿದೆ. ಒನ್ಸ್ ಇದು ರೆಡಿ ಆದಮೇಲೆ ಇದಕ್ಕೆ ನಾವು ಸ್ಟಫಿಂಗ್ಸ್ ಹಾಕ್ಕೊಂಡು ಮೋಮೋಸ್ ಶೇಪಿಗೆ ರೆಡಿ ಮಾಡ್ಕೊಳ್ಬೋದು. ಸೊ ನನಗೆ ಎಷ್ಟು ಬೇಕೋ ಅಷ್ಟು ಸ್ಟಫಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಫಿಂಗ್ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಆ ರೀತಿ ನೀವು ಒಂದು ಸೈಡಿಂದ ಅದನ್ನು ಫೋಲ್ಡ್ ಮಾಡ್ತಾ ಬರಬೇಕು. ಇಲ್ಲಿ ನೋಡಿ, ಒಂದು ಸೈಡಿಂದ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ರೌಂಡ್ ಶೇಪಲ್ಲಿ ನೀವು ಕ್ಲೋಸ್ ಮಾಡ್ಕೊಳ್ಬೇಕು. ಈಗ ನಿಮಗೆ ರೌಂಡ್ ಶೇಪ್ ಬೇಡ, ನಿಮ್ಗೆ ಯಾವುದಾದ್ರೂ ಬೇರೆ ಶೇಪ್ ಬೇಕು ಅಂದರೆ ನೀವು ಆ ಶೇಪಲ್ಲಿ ಮಾಡ್ಕೊಳ್ಬೋದು. ಬಟ್ ನನಗಿದು ಈಸಿ ಆಗುತ್ತೆ, ನಾನು ಹಾಗಾಗಿ ಈ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ನಾನು ಮೇಲ್ಗಡೆ ಏನು ಎಕ್ಸಸ್ ಹಿಟ್ಟಿತ್ತಲ್ವ ಅದನ್ನು ತೆಗೆದು ಈ ಒಂದು ಮೋಮೋಸ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಒನ್ಸ್ ಮೋಮೋಸ್ ಎಲ್ಲ ರೆಡಿ ಆಗೋವರೆಗೂ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಒಂದು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬಾಯ್ಲ್ ಮಾಡೋಕ್ಕಿಟ್ಟು ಆ ಒಂದು ಇಡ್ಲಿ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಮೋಮೋಸ್ನ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಒನ್ಸ್ ನಾವು ಜೋಡಿಸ್ಕೊಂಡ್ಮೇಲೆ ಆಗಲೇ ನಾವು ಏನು ಬಾಯ್ಲ್ ಮಾಡೋಕ್ಕಿಟ್ಟಿದ್ವಲ್ಲ ಆ ನೀರಿಗೆ ಈ ರೀತಿ ಇಡ್ಲಿ ಪಾತ್ರೆಗಳನ್ನ ಇಟ್ಟು ಅದನ್ನು ಒಂದು 10 to 15 ಮಿನಿಟ್ಸ್ ಅದನ್ನು ಬಾಯ್ಲ್ ಮಾಡ್ಕೊಳ್ಳಿ. 10 to 15 ಮಿನಿಟ್ಸ್ ಆದಮೇಲೆ ನಿಮಗೆ ರುಚಿಯಾದ ಮೋಮೋಸ್ ರೆಡಿಯಾಗಿರುತ್ತೆ. ಸ್ವಲ್ಪ ಸ್ಟೀಮ್ ಇರುತ್ತೆ, ನೋಡಿಕೊಂಡು ಲಿಡ್ನ ಓಪನ್ ಮಾಡ್ಕೊಳ್ಳಿ. ಸೊ ಈಗ ನಮ್ಮ ಮೋಮೋಸ್ ರೆಡಿಯಾಗಿದೆ. ಇದು ನಂದು ಪ್ಲೇಟಿಗೆ ಸಿಜ್ವಾನ್ ಚಟ್ನಿ ಅಥವಾ ಮಯೋನೇಸ್ ಅಥವಾ ನಿಮಗೆ ಯಾವ ಇಷ್ಟ ಆಗುತ್ತೋ ಆ ಚಟ್ನಿ ಜೊತೆ ಸವಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.